ಶಿಕ್ಷಣ ಕ್ಷೇತ್ರದ ಕುರಿತು ಚಿಂತನ ಮಂಥನಕ್ಕೆ ವೇದಿಕೆ ಕಲ್ಪಿಸುವ ಶೈಕ್ಷಣಿಕ ಕನ್ನಡ ಸಾಹಿತ್ಯ ಸಮ್ಮೇಳನಗಳು ರಾಜ್ಯದ ಎಲ್ಲೆಡೆ ನಡೆಯುವಂತಾಗಬೇಕು ಎಂದು ಕರ್ನಾಟಕ ರಾಜ್ಯ ಮಾಧ್ಯಮಿಕ ಶಿಕ್ಷಕರ ಸಂಘದ ರಾಜ್ಯಾಧ್ಯಕ್ಷರಾದ ಸಂದೀಪ್ ಬೂದಿಹಾಳ್ ಮಾತನಾಡಿ ಅಭಿಪ್ರಾಯಪಟ್ಟರು. ಕನ್ನಡ ಸಾಹಿತ್ಯ ಪರಿಷತ್ ಬೀದರ್ ಉತ್ತರ ಘಟಕದ ವತಿಯಿಂದ ನಗರದ ಪೂಜ್ಯ ಚನ್ನಬಸವ ಪಟ್ಟದೇವರ ರಂಗಮಂದಿರದಲ್ಲಿ ಆಯೋಜನೆ ಮಾಡಿದ ಬೀದರ್ ತಾಲೂಕು ಪ್ರಥಮ ಶೈಕ್ಷಣಿಕ ಸಾಹಿತ್ಯ ಸಮ್ಮೇಳನ ಉದ್ಘಾಟಿಸಿ ಮಾತನಾಡಿದ ಅವರು, ಇವತ್ತು ವಿಜಯಕುಮಾರ್ ಪಾಟೀಲ್ ಅವರು ಎಲ್ಲರ ಪ್ರೀತಿ ವಿಶ್ವಾಸ ಗೆದ್ದಿದ್ದಕ್ಕೆ ಈ ಸಮ್ಮೇಳನ ಸರ್ವಾಧ್ಯಕ್ಷರಾಗಿ ಮೆರೆಯಲು ಸಾಧ್ಯವಾಗಿದೆ. ನಿಜಕ್ಕೂ ಈ ಗೌರವ ಸನ್ನದ್ದು ಕೇವಲ ವಿಜಯಕುಮಾರ್ ಪಾಟೀಲ್ ಯರ್ನಳ್ಳಿ ಅವರಿಗಷ್ಟೇ ಇಲ್ಲದೆ ಇಡೀ ಶಿಕ್ಷಣ ವೃತ್ತಿಗೆ ಗುರುಗಳಿಗೆ ಎಂದರು. ಗಡಿ ಜಿಲ್ಲೆ ಬೀದರ್ ಆಗಿದ್ರೂ ಕೂಡ ಒಂದು ಕಡೆ ಮಹಾರಾಷ್ಟ್ರ, ಆಂಧ್ರ, ತೆಲಂಗಾಣ ಇದ್ದರೂ ಇವತ್ತಿಗೂ ಕನ್ನಡವನ್ನು ಉಳಿಸಿ ಬೆಳೆಸುವ ಕಾರ್ಯ ಬೀದರ್ ನೆಲದಲ್ಲಿ ನಡೀತಾ ಇರುವುದು ಪುಣ್ಯದ ಕಾರ್ಯ. ಅದಕ್ಕೆ ಇನ್ನೂ ಹೆಚ್ಚಿನ ಉತ್ತೇಜನ ಇಂತಹ ಕಾರ್ಯಕ್ರಮಗಳ ಮೂಲಕ ಕನ್ನಡ ಸಾಹಿತ್ಯ ಪರಿಷತ್ತು ಮಾಡ್ತಾ ಇದೆ. ಇದು ಶ್ಲಾಘನೀಯ ಕಾರ್ಯವಾಗಿದೆ ಎಂದರು. ಇವತ್ತು ಪರಿಷತ್ತು ಕನ್ನಡ ನಾಡು, ನುಡಿ, ನೆಲ, ಜಲ, ಸಂಸ್ಕೃತಿಯನ್ನ, ಇತಿಹಾಸವನ್ನ, ಕಲೆಯನ್ನ ಪೋಷಿಸುತ್ತಿದೆ, ಪ್ರೋತ್ಸಾಹಿಸುತ್ತಿದೆ. ಇನ್ನೂ ಇವತ್ತಿನ ಪ್ರಥಮ ಶೈಕ್ಷಣಿಕ ಸಮ್ಮೇಳನ ಅಂತೂ ಹೇಳತೀರದಾಗಿದೆ ಎಂದರು. ಪಾಟೀಲ್ ಅವರು ಕ್ರಿಯಾಶೀಲ ವ್ಯಕ್ತಿತ್ವದವರು, ಎಲ್ಲರಲ್ಲಿ ಬೆರೆಯುವ, ತೀರಾ ಸಣ್ಣವರಾಗಿ ಕೆಲಸ ಮಾಡುತ್ತಾರೆ. ಇವತ್ತು ಇಂಥವರನ್ನ ಗುರುತಿಸಿ ಶೈಕ್ಷಣಿಕ ಸಮ್ಮೇಳನ ಸರ್ವಾಧ್ಯಕ್ಷರನ್ನಾಗಿ ಮಾಡಿದ್ದು ಅದಕ್ಕೆ ಮಾಧ್ಯಮಿಕ ಶಿಕ್ಷಕರ ಸಂಘದ ವತಿಯಿಂದ ಸಾಹಿತ್ಯ ಪರಿಷತ್ಗೆ, ಕನ್ನಡ ಸಾಹಿತ್ಯ ಪರಿಷತ್ಗೆ ಅಭಿನಂದನೆ ಸಲ್ಲಿಸುವುದಾಗಿ ತಿಳಿಸಿದರು. ಇದೇ ವೇಳೆ ಸ್ಮರಣ ಸಂಚಿಕೆ ಬಿಡುಗಡೆ ಮಾಡಿ ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕರಾದ ಡಾ ಶೈಲೇಂದ್ರ ಬೆಲ್ದಾಳಿ ಅವರು ಮಾತನಾಡಿ, ಜಿಲ್ಲೆಯಲ್ಲಿ ಬರಹಗಾರರು, ಚಿಂತಕರು, ಸಾಹಿತಿಗಳು ಬಹಳಷ್ಟು ಜನ ಇದ್ದಾರೆ. ಕನ್ನಡ ಸಾಹಿತ್ಯ ಪರಿಷತ್ ಅಡಿ ರಾಜ್ಯಕ್ಕೆ ಹೋಲಿಸಿದರೆ ನಮ್ಮ ಬೀದರ್ ಜಿಲ್ಲೆಯಲ್ಲಿಯೇ ಅತಿ ಹೆಚ್ಚು ಸಾಂಸ್ಕೃತಿಕ ಚಟುವಟಿಕೆಗಳು ಜಿಲ್ಲಾಧ್ಯಕ್ಷರಾದ ಸುರೇಶ್ ಚನ್ಶೆಟ್ಟಿ ಅವರ ನೇತೃತ್ವದಲ್ಲಿ ನಡೀತಾ ಇದೆ. ಇದನ್ನ ಹೇಳಲಿಕ್ಕೆ ಹೆಮ್ಮೆ ಆಗ್ತಿದೆ ಎಂದರು. ಇನ್ನು ವಿಜಯಕುಮಾರ್ ಪಾಟೀಲ್ ಯರ್ನಳ್ಳಿ ಅವರ ಬಗ್ಗೆ ಮಾತನಾಡಿದ ಶಾಸಕರು, ಸಂಬಂಧಗಳಿಗೆ ಬೆಲೆ ಕೊಡುವ ವ್ಯಕ್ತಿ ವಿಜಯಕುಮಾರ್ ಪಾಟೀಲ್ ಯರ್ನಳ್ಳಿ ಆಗಿದ್ದಾರೆ. ನನ್ನ ಹಾಗೂ ಕುಟುಂಬದವರೊಂದಿಗೆ ಒಳ್ಳೆಯ ಒಡನಾಟ, ಬಾಂಧವ್ಯ ಹೊಂದಿದ್ದಾರೆ. ಇವತ್ತು ಏನೇ ಸಮಸ್ಯೆ ಇದ್ರೂ ಕೂಡ ಒಬ್ಬರಿಗೊಬ್ಬರು ನಾವು ಹೇಳ್ಕೊಳ್ತೀವಿ. ಇವತ್ತು ಬಾಬುವಾಲಿ ಹಾಗೂ ಯರ್ನಳ್ಳಿ ಅವರ ಒಡನಾಟ ಹೇಳತೀರದ್ದು. ಬಾಬುವಾಲಿ ಯರ್ನಳ್ಳಿ ಅವರಿಗೆ ಬೈದ್ರೂ ಕೂಡ ಅವರ ಮೇಲೆ ಅಪಾರ ಪ್ರೀತಿ ಹೊಂದಿದ್ದಾರೆ ಎಂದರು. ಕೆಪಿ ಶಾಲೆಯಲ್ಲಿ ನಮ್ಮ ತಾಯಿ ಕೂಡ ಶಿಕ್ಷಕರಾಗಿ ಕೆಲಸ ಮಾಡಿದ್ದಾರೆ ಎಂದು ಸ್ಮರಿಸಿದ ಅವರು, ಇವತ್ತು ಇಂತಹ ಒಂದು ಪ್ರತಿಷ್ಠಿತ ಶಾಲೆಯ ಮುಖ್ಯೋಪಾಧ್ಯಾಯರಾಗಿ ಕೆಲಸ ಮಾಡಿ ನಿವೃತ್ತಿ ಹೊಂದಿದ್ದು ಸಮ್ಮೇಳನ ಸರ್ವಾಧ್ಯಕ್ಷರಾಗಿದ್ದು ಸಾಮಾಜಿಕ ಕಾರ್ಯದಲ್ಲಿಯೂ ಕೂಡ ತೊಡಗಿಸಿಕೊಳ್ಳಿ ಎಂದು ಈ ಮೂಲಕ ಮಾತನಾಡಿ ತಿಳಿಸಿದರು. ಇನ್ನು ಶಿಕ್ಷಕರು ಹಾಗೂ ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಿಸಿದ ಸಮಸ್ಯೆಗಳ ಪರಿಹಾರಕ್ಕೆ ಪಕ್ಷಾತೀತವಾಗಿ ಪ್ರಾಮಾಣಿಕ ಪ್ರಯತ್ನ ಮಾಡಲಾಗುವುದು ಎಂದು ಈ ಮೂಲಕ ಮಾತನಾಡಿ ಭರವಸೆ ವ್ಯಕ್ತಪಡಿಸಿದರು. ಇನ್ನು ನಾರಾಯಣ ಸಹಕಾರಿ ಸಕ್ಕರೆ ಕಾರ್ಖಾನೆ ಅಧ್ಯಕ್ಷರಾದ ಸೂರ್ಯಕಾಂತ್ ನಾಗಮಾನಪಳ್ಳಿಯವರು ಮಾತನಾಡಿ, ರಾಜ್ಯ ಸರ್ಕಾರ ಶಿಕ್ಷಕರಿಗೆ ಹಳೆಯ ಪಿಂಚಣಿ ಯೋಜನೆಯನ್ನೇ ಮರು ಜಾರಿಗೊಳಿಸಬೇಕು ಎಂದು ಈ ಮೂಲಕ ಒತ್ತಾಯ ಮಾಡಿದರು. ನಮ್ಮ ಸಾಧನೆಗಳೇ ಮಾತನಾಡಬೇಕೇ ವಿನಃ ವಿಜಯಕುಮಾರ್ ಪಾಟೀಲ್ ಕನ್ನಡ ಹೋರಾಟಗಾರರು, ಅವರ ಬದುಕು ಎಲ್ಲರಿಗೂ ಪ್ರೇರಣೆಯಾಗಲಿ ಎಂದರು. ಇದೇ ವೇಳೆ ಮಾಜಿ ಬಿಡಿ ಅಧ್ಯಕ್ಷರು ಹಾಗೂ ಕೆಪಿ ಶಿಕ್ಷಣ ಸಂಸ್ಥೆ ಅಧ್ಯಕ್ಷರಾದ ಬಾಬುವಾಲಿ ಅವರು ಮಾತನಾಡಿ, ಬೆಂಗಳೂರಿನಲ್ಲಿ ಹೋರಾಟ ನಡೆಸಿ ಸಾವಿರಾರು ಕನ್ನಡ ಶಿಕ್ಷಕರಿಗೆ ನ್ಯಾಯ ದೊರಕಿಸಿಕೊಟ್ಟ ಶ್ರೇಯ ಇವರಿಗೆ ಸಲ್ಲುತ್ತದೆ ಎಂದು ತಿಳಿಸಿದರು. ಕನ್ನಡ ಶಾಲೆಗಳ ಸ್ಥಿತಿ ಶೋಚನೀಯವಾಗಿದೆ. ಹೀಗಾಗಿ ಸರ್ಕಾರ ಕನ್ನಡ ಶಾಲೆಗಳ ಉಳಿವಿಕೆಗೆ ವಿಶೇಷ ಕಾಳಜಿ ತೋರಬೇಕು, ಕನ್ನಡ ಶಾಲೆಗಳಿಗೆ ಅಗತ್ಯ ಸೌಕರ್ಯ ಕಲ್ಪಿಸಬೇಕು ಎಂದು ಈ ಮೂಲಕ ಆಗ್ರಹ ಮಾಡಿದರು. ಸಮ್ಮೇಳನ ಸರ್ವಾಧ್ಯಕ್ಷರಾದ ವಿಜಯಕುಮಾರ್ ಪಾಟೀಲ್ ಯರ್ನಳ್ಳಿ ಅವರು ಈ ವೇಳೆ ಸಮ್ಮೇಳನ ಸರ್ವಾಧ್ಯಕ್ಷರ ನುಡಿಗಳನ್ನು ನುಡಿದರು. ಜೊತೆಗೆ ಪರಿಷತ್ನ ಅಧ್ಯಕ್ಷರಾಗಿರುವ ಸುರೇಶ್ ಚನ್ಶೆಟ್ಟಿಯವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಜಾಗತಿಕ ಲಿಂಗಾಯತ ಮಹಾಸಭಾ ಜಿಲ್ಲಾ ಘಟಕದ ಅಧ್ಯಕ್ಷ ಬಸವರಾಜ ಧನ್ನೂರ್, ಡಾ ಚನ್ನಬಸವ ಪಟ್ಟದೇವರ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಜಯರಾಜ್ ಖಂಡ್ರೆ ಅವರು ಹಾಗೂ ಉತ್ತರ ಘಟಕದ ಅಧ್ಯಕ್ಷ ಪರಮೇಶ್ವರ್ ಬಿರಾದರ್ ಅವರು ಮಾತನಾಡಿದರು. ಇದೇ ವೇಳೆ ಹೆಡ್ಗಾಪುರದ ಶ್ರೀಗಳು ದಿವ್ಯ ನೇತೃತ್ವ ವಹಿಸಿ ಆಶೀರ್ವಚನ ನೀಡಿದರು. ವೇದಿಕೆ ಮೇಲೆ ಪರಿಷತ್ನ ಜಿಲ್ಲಾ ಘಟಕದ ಖಜಾಂಚಿ ಶಿವಶಂಕರ್ ಟೋಕರೆ, ಪ್ರಮುಖರಾದ ಸೋಮಶೇಖರ್ ಬಿರಾದರ್, ಶಶಿಧರ್ ಹೊಸಳ್ಳಿ, ಚಂದ್ರಶೇಖರ್ ಪಾಟೀಲ್ ಕಲಬುರ್ಗಿ, ರವೀಂದ್ರ ರೆಡ್ಡಿ, ಮಾಲಿ ಪಾಟೀಲ್, ಶೇಖ್ ಮೆಹಬೂಬ್ ಪಟೇಲ್, ಡಾ ಸಚಿನ್ ವಿ ಪಾಟೀಲ್, ಸುಮಿತ್ ಮದನೂರೆ, ದಿಗಂಬರ್ ಮಡಿವಾಳ್, ಮಾರುತಿ ಬೌದ್ಧೆ ಸೇರಿದಂತೆ ಮತ್ತಿತರರು ಇದ್ದರು. ಸಂತೋಷ್ ಮಂಗಳೂರಿ ಸ್ವಾಗತಿಸಿದರೆ, ಲಕ್ಷ್ಮಣ್ ಪೂಜಾರಿ ನಿರೂಪಣೆ ಮಾಡಿದರು. ಸಂಗಮೇಶ್ ನೇಲ್ಗೆ ವಂದಿಸಿದರು. ನೋಡಿದಾಗಲೇ ಗೊತ್ತಾಯಿತು, ಹೀಗೆ ಒಬ್ಬ ವ್ಯಕ್ತಿ ಈ ರೀತಿ ಮೆರೀಬಹುದು, ಜನರ ಪ್ರೀತಿ ವಿಶ್ವಾಸ ಗಳಿಸಬಹುದು ಅನ್ನಲಿಕ್ಕೆ ಒಂದು ಜ್ವಲಂತ ಸಾಕ್ಷಿಯಾಗಿ ಸಮ್ಮೇಳನ ಅಧ್ಯಕ್ಷರಾಗಿ ಆಯ್ಕೆಯಾಗಿ ಇವತ್ತು ಈ ಒಂದು ಸಮ್ಮೇಳನ ಅಧ್ಯಕ್ಷ ನುಡಿಯನ್ನು ನುಡಿಸುವಂಥ ಮಾನ್ಯ ಶ್ರೀ ವಿಜಯಕುಮಾರ್ ಪಾಟೀಲ್ ಯರ್ನಳ್ಳಿ ಸರ್ ಅವರೇ ಹಾಗೂ ಅವರ ಧರ್ಮಪತ್ನಿಯವರೇ, ಸ್ಮರಣ ಸಂಚಿಕೆ ಬಿಡುಗಡೆ ಮಾಡಲಿಕ್ಕೆ ಬಂದ ಶೈಲೇಂದ್ರ ಬೆಲ್ದಾಳ್ ಸರ್ ಅವರೇ, ರಹೀಂ ಖಾನ್ ಸರ್ ಅವರೇ, ಈ ಸಮ್ಮೇಳನದ ಪೂರ್ತಿ ವಸ್ತುವಾರಿ ವಹಿಸಿ ಯಶಸ್ವಿಯಾಗಿ ಮುನ್ನಡೆಸುತ್ತಂಥ ಸುರೇಶ್ ಚನ್ಶೆಟ್ಟಿ ಸರ್ ಅವರೇ, ಮುಖ್ಯ ಅತಿಥಿಗಳಾಗಿ ವೇದಿಕೆ ಮೇಲೆ ಉಪಸ್ಥಿತಿರುವಂತೆ
ಬೀದರ್ ಅಂದ ತಕ್ಷಣ ಇಡೀ ಕರ್ನಾಟಕದಲ್ಲಿ ಒಂದು ಕನ್ನಡವನ್ನು ಉಳಿಸಿ ಬೆಳೆಸಿ ರಕ್ಷಣೆ ಮಾಡುವಂಥ ಒಂದು ಜಿಲ್ಲೆ ಅಂತೇಳಿ ಗುರುತಿಸಿಕೊಂಡಿದೆ. ಒಂದು ಕಡೆ ಮಹಾರಾಷ್ಟ್ರ, ಇನ್ನೊಂದು ಕಡೆ ಆಂಧ್ರ. ಹೀಗೆ ಎರಡೂ ರಾಜ್ಯಗಳ ಒಂದು ಹೋರಾಟದ ನಡುವೆ ಕನ್ನಡವನ್ನು ಉಳಿಸೋದು ಬಹಳ ಸಾಹಸಮಯ ಕೆಲಸ. ನಿಜವಾಗ್ಲೂ ಅಂಥ ಒಂದು ಕೆಲಸವನ್ನು ಬೀದರ್ ಕನ್ನಡ ಸಾಹಿತ್ಯ ಪರಿಷತ್ತು ನಿರಂತರವಾಗಿ ಈ ರೀತಿ ಹೋರಾಟದ ಮೂಲಕ, ಅನೇಕ ಶೈಕ್ಷಣಿಕ ಕಾರ್ಯಕ್ರಮಗಳ ಮೂಲಕ ಈ ನಾಡಿನ ಭಾಷೆಯನ್ನು, ನಾಡಿನ ಪವಿತ್ರ ಭೂಮಿಯನ್ನು ಉಳಿಸುವಂಥ ಕೆಲಸವನ್ನು ಇವತ್ತು ನಮ್ಮ ಬೀದರ್ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಮಾಡ್ತಾ ಇರೋದು ಅತ್ಯಂತ ಶ್ಲಾಘನೀಯ ಕೆಲಸ. ಬಂಧುಗಳೇ, ನಮಗೆಲ್ಲ ಗೊತ್ತಿದೆ, ಬೀದರ್ ಅಂದ ತಕ್ಷಣ ಈ ಒಂದು ಇಡೀ ಜಿಲ್ಲೆಯ ಒಂದು ಭೂಮಿ ಬಹಳ ಪವಿತ್ರವಾದಂಥ ಭೂಮಿ, ಸಾಂಸ್ಕೃತಿಕವಾಗಿರುವಂಥ ಒಂದು ಜಿಲ್ಲೆ. ವಿಶೇಷವಾಗಿ ಬಸವಾದಿ ಶರಣರು ಇಲ್ಲಿ ಒಂದು ಪರಂಪರೆಯನ್ನು ಹಾಕಿಕೊಟ್ಟು ಈ ಜಿಲ್ಲೆನ ಅತ್ಯಂತ ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಸಂಪದ್ಭರಿತವಾಗಿ ನಿರ್ಮಾಣ ಮಾಡಿಕೊಂಥ ಶ್ರೇಯಸ್ಸು ನಮ್ಮೆಲ್ಲರ ಮೇಲಿದೆ. ಹೀಗಾಗಿ ಇಂಥ ಜಿಲ್ಲೆಯ ಒಂದು ಉತ್ತರ ಘಟಕದ ವತಿಯಿಂದ ಇವತ್ತು ಈ ಶೈಕ್ಷಣಿಕ ಸಮ್ಮೇಳನ ನಡೆಸುವುದು ಬಹಳ ಅತ್ಯಂತ ಶ್ಲಾಘನೀಯ ಕೆಲಸ. ನಿಜವಾಗ್ಲೂ ಇವತ್ತು ಕನ್ನಡ ಸಾಹಿತ್ಯ ಪರಿಷತ್ತು ನಮ್ಮ ರಾಜ್ಯದಂಥ ಅನೇಕ ಕನ್ನಡ ಶಾಲೆಗಳನ್ನು ಉಳಿಸುವಂಥ ಕೆಲಸದ ಜೊತೆಗೆ ಅಲ್ಲಿರುವ ಪ್ರತಿಭೆಗಳನ್ನು ಗುರುತಿಸುವಂಥ ಕೆಲಸವನ್ನು ಇವತ್ತು ಕನ್ನಡ ಸಾಹಿತ್ಯ ಪರಿಷತ್ತು ಮಾಡ್ತಾ ಇದೆ. ಕೇವಲ ಗುರುತಿಸುವ ಕೆಲಸ ಅಷ್ಟೇ ಅಲ್ಲ, ಅಂಥ ಪ್ರತಿಭೆಗಳನ್ನು ಗುರುತಿಸೋದು, ಆ ಪ್ರತಿಭೆಗಳನ್ನು ಪೋಷಣೆ ಮಾಡೋದು, ಅಭಿವೃದ್ಧಿಪಡಿಸೋದು, ಅವರಿಗೆ ಈ ನಾಡಿನ ಮುಖಾಂತರ ಒಳ್ಳೆಯ ವ್ಯಕ್ತಿತ್ವ ನಿರ್ಮಾಣವಂಥ ಕೆಲಸವನ್ನು ಇವತ್ತು ಕನ್ನಡ ಸಾಹಿತ್ಯ ಪರಿಷತ್ತು ಪಾಟೀಲ್ ಸರ್ ಹೇಳ್ತಾ ಇದ್ರು. ಅವರು ಬಹಳ ಅತ್ಯಂತ ಕ್ರಿಯಾಶೀಲ ವ್ಯಕ್ತಿತ್ವಗಳಂಥ ವ್ಯಕ್ತಿ ಸರ. ಸಮಾಜವೇ ಸಣ್ಣ ವ್ಯಕ್ತಿಯಾಗಿ ಎಲ್ಲರ ಜೊತೆಗೆ ಬೆರೆತು ಕೆಲಸ ಮಾಡುವಂಥ ಒಬ್ಬ ಶಿಕ್ಷಕರು. ಅವರು ನಮ್ಮ ಸಂಘಟನೆಗೆ ಜೋಡಿಸ್ಬೇಕಂತೇಳಿ ನಮೋಶ್ವರು ಆವಾಗಲೇ ನಮಗೆ 20 ವರ್ಷದಿಂದ ಹೇಳಿದರು. ಹೀಗಾಗಿ ಅಂಥ ಒಬ್ಬ ವ್ಯಕ್ತಿಯನ್ನು ಗುರುತಿಸಿ ಇವತ್ತು ನೀವೆಲ್ಲ ಬೀದರ್ನಿಂದ ಒಂದು ಸಮ್ಮೇಳನ ಅಧ್ಯಕ್ಷರಾಗಿ ಆಯ್ಕೆ ಮಾಡಿರೋದು ನಾನು ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ವಿಜಯಕುಮಾರ್ ಪಾಟೀಲ್ ಸರ್ ಮುಂದೆಯೂ ಸಹ ಅವರೀಗ ಸೇವೆಯಿಂದ ನಿವೃತ್ತಿ ಹೊಂದಿದ್ದಾರೆ. ಈಗ ಅವರು ದಿನದ 15-16 ತಾಸು ಅವರು ಸಮಾಜದ ಕೆಲಸಗಳಿಗೆ ಸಮಯವನ್ನು ಕೊಡ್ತಾರೆ. ಅದು ನಮಗೆಲ್ಲರಿಗೂ, ವಿಶೇಷವಾಗಿ ಬೀದರ್ ನಗರಕ್ಕೆ ಒಂದು ಒಳ್ಳೆಯ ಆಸ್ತಿ ಇದ್ದಂಗೆ. ಆ ದೃಷ್ಟಿಯಿಂದ ನಾನು ಈ ಸಮಯದಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಮಾಧ್ಯಮಿಕ ಶಿಕ್ಷಕ ಸಂಘದ ವತಿಯಿಂದ ವಿಜಯಕುಮಾರ್ ಪಾಟೀಲ್ ಸರ್ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ, ನನಗೆ ಈ ಸಮ್ಮೇಳನಕ್ಕೆ ಕರೆಸಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಅಭಿನಂದನೆ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಜೈ ಹಿಂದ್. ಅನುಕೂಲ ಆಗಿದ್ದು ಬರೀ ಬೀದರ್ ಜಿಲ್ಲೆ ಅಲ್ಲ, ಇಡೀ ರಾಜ್ಯಕ್ಕೆ ಹೇಗೆ ಅನುಕೂಲ ಆಗಿದೆ ಅನ್ನೋ ವಿಷಯ ನಮ್ಮ ಗಮನಕ್ಕೂ ತರ್ತೀನಿ. ಹಾಗೂ ಇದೇ ಭಾಗದಲ್ಲಿ ಬೂಡಾ ಚೇರ್ಮನ್ ಆಗಿ, ಅಧ್ಯಕ್ಷರಾಗಿ ಕೆಲಸ ಮಾಡಿ ಸುಮಾರು ಪಾರ್ಕ್ಗಳನ್ನು ನಿರ್ಮಾಣ ಮಾಡಿ, ತಂದೆ ಗುರುಪಾದಪ್ಪ ನಾಗಮಾರಪಳ್ಳಿಯವರ ಹೆಸರಿನಲ್ಲೂ ಒಂದು ಪಾರ್ಕ್ ಮಾಡಿದರು. ಅವರು ನನ್ನ ಕೃತಜ್ಞತೆಗಳಿವೆ. ಒಳ್ಳೆಯ ಸೇವೆ ಮಾಡಿ ಒಳ್ಳೆ ಕೆಲಸ ಮಾಡಿದರು ಬಾಬು ವಾಲಿಜಿಯವರೇ. ಹಾಗೂ ನಮ್ಮೆಲ್ಲರಿಗೂ ಪ್ರೀತಿ, ನಿಮಗೂ ಪ್ರೀತಿ, ವೇದಿಕೆ ಮೇಲೆ ಇರೋರಿಗೂ ಪ್ರೀತಿ, ಭಾಳ ಒಳ್ಳೆ ಸ್ವಭಾವ, ಸಜ್ಜನರು, ಪ್ರೀತಿಯಾದ ವ್ಯಕ್ತಿ. ಆ್ಯಕ್ಚುಲಿ ಈ ಭಾಗದಲ್ಲಿ ನಿಜವಾಗ್ಲೂ ಕನ್ನಡ ಭವನ್ ನಿರ್ಮಾಣ ಆಗಬೇಕು, ಕನ್ನಡ ಸಾಹಿತ್ಯ ಪರಿಷತ್ ಭವನ್ ನಿರ್ಮಾಣ ಆಗಬೇಕು, ಈ ಭಾಗದಲ್ಲಿ ಕನ್ನಡ ಉಳಿಬೇಕು. ಗಡಿ ಭಾಗ ಇದೆ, 50 ವರ್ಷಗಳಿಂದ ಈ ಗಡಿ ಭಾಗ ಆಗಿದ್ರು ಕೂಡ ಇಲ್ಲಿ ಕನ್ನಡ ಭವನ ಅನ್ನೋದೇ ಇರಲಿಲ್ಲ. ಅದಕ್ಕೆ ನಿಜವಾಗ್ಲೂ ಯಾರೇ ಆಶ್ರಯ ಬಂದು ನಾವು ಅವ್ರ ಜೊತೆಗೆ ಸೇರಿಕೊಂಡು ಒಂದು ಪತ್ರವನ್ನು ಬರೆದು ಅದಕ್ಕೊಂದು ಪ್ರಯತ್ನವನ್ನು ಮಾಡಿ, ಮಾತೇ ಸಾಧನೆ ಆಗಬಾರ್ದಂತೆ, ಸಾಧನೆ ಮಾತಾಗಬೇಕಂತೆ. ಹಾಗೆ ಸಾಧನೆಯ ಮಾತಾಗಿ ಇವತ್ತು ಕಣ್ಣೆದುರುಗಡೆ ನಿಮ್ಮೆಲ್ಲರಿಗೂ ಸುಮಾರು ಕಾರ್ಯಕ್ರಮಗಳು ಮಾಡಿದಿರಿ. ಆ ಭವನ ಕಟ್ಟಿರ್ತಕ್ಕಂಥವ್ರು ಯಾರು ಕೈಗೂಡ ಇದೆ ಅಂತಂದ್ರೆ ಅದು ಸುರೇಶ್ ಚಂದ್ರಶೆಟ್ಟಿಜಿ. ಬರೀ ಕನ್ನಡಕ್ಕೆ ಅಭಿಮಾನ ಇಷ್ಟೇ ಇದೆ, ತಾಳಿ ಜೋರಾಗಿ ಬರಬೇಕು. ಕೋಟ್ಯಾಂತರ ರೂಪಾಯಿ ಭವನ ಇದೆ, ಕೋಟ್ಯಾಂತರ ರೂಪಾಯಿ ಭವನ ಇದೆ. ಅದಕ್ಕೆ ನಾನು ಹೋರಾಟ ಮಾಡಿ ರೊಕ್ಕ ತಂದೇನೆ. ಅದಕ್ಕೆ ನನಗೂ ಹೊಡಿರೋ ಹೋಗೋಣ ಅಂತ. ಮತ್ತೆ ಭಾಳ ಲೀಡರ್ ಬಂದಾರೆ, MLA ಬಂದಾರೆ, ಮಿನಿಸ್ಟರ್ ಆಗ್ಯಾರ, ಯಾರು ಮಾಡಿಲ್ಲ. ಮಾಡಿ ತೋರಿಸಿನಲ್ಲ, ಅದು ಹೇಳ್ರಿ, MLA ಆಗಿಲ್ಲ ಮಾಡಿಲ್ಲ ಅಲ್ವಾ? ಸೊ ಹಾಗೆ ಈಗ ನಮ್ಮೆಲ್ಲರಿಗೂ ಜಯ ಆಗ್ಬೇಕಂದ್ರೆ ಜಯರಾಜ್ ಖಂಡ್ರವ್ರ ಜೊತೆಗೆ ಇರ್ಬೇಕಂತೆ. ದೊಡ್ಡ ಉದ್ಯಮಿಗಳು, ವ್ಯಾಪಾರಸ್ಥರು ಎಲ್ಲದರಲ್ಲೂ ಕೂಡ ಏನೇ ಸಾಂಸ್ಕೃತಿಕ ಕಾರ್ಯಕ್ರಮ ಇರಲಿ, ಇಲ್ಲಿ ಯಾವುದೇ ನಮ್ಮ ಧರ್ಮದ ಬಗ್ಗೆ ಏನೇ ಕೆಲಸಗಳಿರಲಿ, ಪಾಪ ದಾಸೋಹಿಗಳು ಮುಂದೆ ನಿಂತು ದುಡ್ಡು ಕೊಡ್ತಾರೆ, ಎಲ್ಲ ಕಡೆ ದುಡ್ಡು ಕೊಡ್ತಾರೆ, ಇದು ಮಾಡ್ತಾರೆ. ಆದ್ರೆ
ಅವರು ಅಮೂಲ್ಯವಾದ ಸಮಯ ಕೊಡ್ತಾರಲ್ಲ, ಅದಕ್ಕಾಗಿ ಅವರು ಧನ್ಯವಾದಗಳು ಹೇಳ್ತೀನಿ. ಹಾಗೂ ನಿಮ್ಮೆಲ್ಲರೂ ಇವತ್ತು ಅವ್ರಿಗೆ ನೀವು ಅವ್ರಿಗೋಸ್ಕರ ತಾಳಿ ಹೊಡೆದ್ರೆ 2,000 ಗವರ್ಮೆಂಟ್ ಎಂಪ್ಲಾಯೀಸ್ಗಳಿಗೆ ತಾಳಿ ಹೊಡೆದಂಗೆ. ಅವ್ರ ಸ್ವಭಾವ ಬಹಳ, ಅವ್ರ ಹೆಸರೇ ಸೋಮಶೇಖರ ಪಾಟೀಲ್. ಸೋಮ ಅಂದ್ರೆ ಸೋಮಣ್ಣ ಅಂತ, ಬಹಳ ಸೌಮ್ಯ ಭಾವ, ಬಹಳ ಸಮಾಧಾನ ಇರ್ತಕ್ಕಂಥದ್ದು. ಸೋಮಶೇಖರ್ ಪಾಟೀಲ್ ಚಿದ್ರಿ ಅವ್ರಿಗೂ ಇಲ್ಲಿ ಸ್ವಾಗತವನ್ನು ಕೊಡ್ತೀವಿ. ಹಾಗೂ ನಿಮ್ಮೆಲ್ಲರಿಗೂ ಆತ್ಮೀಯರು, ಬೇಕಾದವರು ಮನೋಹರ್ ಜಿ ಅವರಿದ್ದಾರೆ, ಹಾಗೂ ಸಚಿನ್. ಇವತ್ತು ಮೊದಲನೇ ಶೈಕ್ಷಣಿಕ ಸಮ್ಮೇಳನ. ಈ ಮೊದಲನೇ ಶೈಕ್ಷಣಿಕ ಸಮ್ಮೇಳನ ಅಂದ ತಕ್ಷಣ ಸುರೇಶ್ ಶಂಕರ್ ಚಂದ್ರಶೆಟ್ಟಿ ಅವರು ಮತ್ತು ಕನ್ನಡ ಸಾಹಿತ್ಯ ಪರಿಷತ್ತು ಈ ರಾಜ್ಯದಲ್ಲಿ ಎಲ್ಲಕ್ಕಿಂತಲೂ ಕ್ರಿಯಾಶೀಲವಾಗಿರ್ತಕ್ಕಂಥ ಸಂಘಟನೆ. ಸಮ್ಮೇಳನಗಳು ವಲಯ ಮಟ್ಟದಿಂದ ಹಿಡ್ಕೊಂಡು ಕ್ಷೇತ್ರವಾರು ವಿಂಗಡಣೆ ಮಾಡತಕ್ಕಂಥ ಜಿಲ್ಲೆ ಯಾವುದಾದ್ರೂ ಇರಬೇಕಾದ್ರೆ ಅದು ಬೀದರ್ ಜಿಲ್ಲೆ ಇರಬೇಕು. ಇಂತಹ ಬೀದರ್ ಜಿಲ್ಲೆಯಲ್ಲಿ ಇದು ಶೈಕ್ಷಣಿಕ ಸಮ್ಮೇಳನ ಆಗಿರುವ ದೃಷ್ಟಿಯಿಂದ ನಿಮ್ಮ ಈ ಶೈಕ್ಷಣಿಕ ಸಮ್ಮೇಳನದ ರಿಸಲ್ಟ್ ನಿಮ್ಮ ರಾಜ್ಯಾಧ್ಯಕ್ಷರ ಉಪಸ್ಥಿತಿಯಲ್ಲಿ ಈ ಶೈಕ್ಷಣಿಕ ಸಮ್ಮೇಳನವು ಕನ್ನಡ ಮತ್ತು ಕನ್ನಡ ಶಾಲೆ ಮತ್ತು ಕನ್ನಡ ಶಿಕ್ಷಕರ ಸಮಸ್ಯೆಗಳ ನಿರ್ವಹಣೆಯ ವೇದಿಕೆ ಆಗಬೇಕಂತೇಳಿ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ನಮ್ಮ ವಿಜಯಕುಮಾರ್ ಪಾಟೀಲ್ ಅವರು ಒಂದು ಹೋರಾಟದ ಮುಂಚೂಣಿಯಲ್ಲಿ ನಿಂತು ಆ ಹೋರಾಟದ ರಾಜ್ಯ ಜೊತೆ ನೇತೃತ್ವ ವಹಿಸಿದಾಗ ನಿಮ್ಮ ಜೊತೆ ಈ ಒಡನಾಟ ಬಂದಿದೆ. ಇಂತಹ ಸಂದರ್ಭದಲ್ಲಿ ಆ ಒಡನಾಟ ಈ ಸಮ್ಮೇಳನ ಅಧ್ಯಕ್ಷ ಆಗುವ ತನಕ ಮುಂದುವರ್ಸ್ಕೊಂಡು ಬಂದಿರೋದು ಒಂದು ಹೋರಾಟ ಮಾತ್ರ. ಅದರ ಅಡಿಪಾಯ. ಈ ಸಂದರ್ಭದಲ್ಲಿ ವೇದಿಕೆಗೆ ಆಸೀನರಾಗಿರ್ತಕ್ಕಂಥ ಬೀದರ್ ದಕ್ಷಿಣ ಶಾಸಕರಾಗಿರ್ತಕ್ಕಂಥ ಡಾಕ್ಟರ್ ಶೈಲೇಂದ್ರ ಗಂಗಾಳ ನಾನೇ ಸ್ವಾಗತ ಮಾಡ್ತೀನಿ. ಅವ್ರ ವೇದಿಕೆಯನ್ನು ಅಲಂಕರಿಸಬೇಕಂತ ಹೇಳ್ತೀನಿ. ಸಮ್ಮೇಳನಗಳು ಸಹಜವಾಗಿಯೇ ಒಂದು ವಾತಾವರಣ ಮತ್ತು ಹುರುಪನ್ನು ತರ್ತದೆ. ಇವತ್ತಿನ ಈ ಸಮ್ಮೇಳನ, ನಾನು ಈ ಸಮ್ಮೇಳನ ಕಾರ್ಯಾಧ್ಯಕ್ಷನಾಗಿ ನನಗೆ ನೇಮಕ ಮಾಡಲು ಬಂದಂಥ ಸಮಯದಲ್ಲಿ ಹೇಳಿದೆ, ಏನು ಹೇಳಿದಂದ್ರೆ ನಮ್ಮ ಗೌಡ್ರು ಏನು ಬೇಕೋ ಅದು ಮಾಡಿರಿ ಅಂತ ಹೇಳ. ವಿಜಯಕುಮಾರ್ ಪಾಟೀಲ್ ಏನು ಖಾಯಶ್ ಅದ. ಒಂದ್ಸಲ ರಿಟೈರ್ಮೆಂಟ್ ಆಯ್ತು. ನಾ ಈಗ ಬರ್ತಾ ಬರ್ತಾ ನಮ್ಮ ವೈನಿ ಕೇಳ ಗೌಡ್ತೀವಿ ಖುಷಿದ್ರಿಲ್ಲ ಅಂತ. ಯಾಕಂದ್ರೆ ಒಂದೊಂದು ವ್ಯಕ್ತಿ ಮೇಲೆ ಒಂದೊಂದು ಗುಣ ಇರ್ತಾವ. ನಮ್ಮ ಸ್ನೇಹಿತರಾದಂಥ ವಿಜಯಕುಮಾರ್ ನಾಗಮರ್ಪಳ್ಳಿ ಅವರು, ಸೂರ್ಯಕಾಂತ್ ನಾಗಮರ್ಪಳ್ಳಿ ಅವರು ವಿಶೇಷವಾಗಿ ನಮ್ಮ ಗೌಡರಂದ್ರೆ ತುಂಬಾ ಪ್ರೀತಿ ಅವರಿಗೆ. ಯಾಕಂದ್ರೆ ಅವ್ರಿಗೆ ಭೀ ಖುಷಿ ಇರೋದು ಹಾಕಿದ್ರೆ ಇವನಿಗೆ ಭೀ ಖುಷಿ ಇರೋದು ಹಾಕಿದ್ರು. ಜನ ನಾವೆಲ್ಲ ಡಿಫ್ರೆಂಟ್ ಇರ್ತೀವಿ. ನಾವು ಯಾವಾಗ ಖುಷಿ ಆಯ್ತೇವೆ. ಯಾಕೆ ಹಿಂಗೆ ಅಂತೀನಿ ಅಂದ್ರೆ, ನನ್ನ 40 ವರ್ಷದ ಸ್ನೇಹಿತಾಗ ಅವನು ಬಯಸ್ಕೊಂಬ ದಿನ ಅಂದ್ರೆ 5 ದಿನ ಆಯ್ತು. ಯಾಕಂದ್ರೆ ರಿಟೈರ್ಮೆಂಟ್ಗಿಂತ 5 ನಿಮಿಷ ಪೈಲೆ ಹೇಳಿದಾರ, ನೀನು ಬಯಸ್ಕೊಂಬ ಖತಮ್ ಇವತ್ತಿನ ಬಾದ್ ನೀನು ಬೈಯಲ್ಲ ಅಂತ. 5 ನಿಮಿಷ ಮುಂದೆ ಆ ಸಂತೋಷ. ಇವತ್ತು ಕಾರ್ಯಕ್ರಮಗಳು ಮಾಡಬೇಕು, ಸಮಾರಂಭಗಳು ಮಾಡಬೇಕು, ಜನ ಸೇರಿಸ್ಬೇಕು, ಮೆರವಣಿಗೆ ಮಾಡಬೇಕು ಅಂದ್ರೆ ನನಗೆ ಎಲ್ಲಿದ್ದು ನಾನು ಮನೆ ಕಾರ್ಯಕ್ರಮ ಹಿಡ್ಕೊಂಡು, ನಮ್ಮ ಸ್ಕೂಲ್ ಕಾರ್ಯಕ್ರಮ ಹಿಡ್ಕೊಂಡು, ನಾನು ರಾಜಕೀಯ ಕಾರ್ಯಕ್ರಮ ಜಾಸ್ತಿ ಬಳಸ್ಕೊಂಡಿಲ್ಲ. ಯಾರು ಕಾರ್ಯಕ್ರಮ ಇದ್ರು ಹೇಸ್. ಇವತ್ತು ಕನ್ನಡಕ್ಕಾಗಿ ಕೆಲಸ ಮಾಡ್ತಕ್ಕಂಥ, ಕನ್ನಡಕ್ಕಾಗಿ ದುಡಿತಕ್ಕಂಥ ಕೈಗಳು ಬಲಪಡಿಸ್ತಕ್ಕಂಥ ಜವಾಬ್ದಾರಿ ಸಮಾಜ ಮೇಲಿದೆ ಅಂತಕ್ಕಂಥ ಮಾತನ್ನು ಸಂದರ್ಭ ಹೇಳ್ತೀನಿ. ಕೆಲಸ ಭಾಳ ಜನ ಮಾಡ್ತಾರೆ, ಅವ್ರ ಬಗ್ಗೆ ಯಾರೂ ಯೋಚನೆ ಮಾಡಲ್ಲ.
ಅದು ಯೋಚನೆ ಮಾಡ್ತಕ್ಕಂಥ ಕೆಲಸವು ಸಮಾಜ ಮೇಲಿದೆ ಅಂತಕ್ಕಂಥ ಮಾತನಾಡ್ತೀನಿ. ಈ ಸಂದರ್ಭದಲ್ಲಿ ಶೈಕ್ಷಣಿಕ ಸಮ್ಮೇಳನ ಯಾರಿಗೆಷ್ಟು ಸಂತೋಷ ಆಗಿದೆ ಗೊತ್ತಿಲ್ಲ. ವಿಜಯಕುಮಾರ್ ಪಾಟೀಲ್ ಅಂದ್ರೆ ಹ್ಯಾಪಿ ಡಾಲ್ ಇದ್ದಂಗೆ. ನಮ್ ಜಯರಾಜ್ ಖಂಡ್ರೆ ಹೆಂಗ್ ಹೊಟ್ಟಿ ಕುಡಿಯಕ್ ಕೂತಿಡ್ತಾನೆ ನಗ್ಲತ್ತ ನಾನು. ಯಾಕಂದ್ರೆ ನಮ್ಮ ಸ್ನೇಹಿತರದಾಗ ಎಲ್ಲರಿಗೆ ತಕೊಂಡು ನಗಿಸಿ ಮಾಡಿ ಎಲ್ಲರಿಗೆ ಕಲೆ ಹಾಕೊಂಡು ಹೋಗ್ತಕ್ಕಂಥ ಗುಣ ಏನದಂದ್ರೆ ನಮ್ಮ ವಿಜಯಕುಮಾರ್ ಪಾಟೀಲ್ ಮೇಗದ. ಅದೇ ಗುಣ ನಿಮ್ಮ ಸಮ್ಮೇಳನ ಅಧ್ಯಕ್ಷ ಮಾಡಕ್ ಕಾರಣ ಆಗಿದೆ ಅಂತ ಹೇಳಿ ಸಂದರ್ಭದಲ್ಲಿ ಹೇಳ್ತೇನೆ. ಇವತ್ತು ಶೈಕ್ಷಣಿಕ ಕ್ಷೇತ್ರ ಅವ್ರ ರಿಟೈರ್ಮೆಂಟ್ ಆದರೂ ಸಹ ಆ ಹೋರಾಟ ಈಗ ಅವ್ರು ಮತ್ತೊಂದು ಕೂಡ ಬಿಡುಗಡೆ ಮಾಡಂತ ಭಾಗ್ಯ ಇವರೆಲ್ಲ ಕಲ್ಪಿಸಿಕೊಟ್ಟಿದ್ದಾರೆ. ಅವರು ಕೂಡ ಸಹೋದರಿ ಸಂಗೀತಾ ಲೋಕೇಶ್ ಅವರು ಈ ಒಂದು ಸ್ಮರಣ ಸಂಚಿಕೆ ಬರೀಲಿಕ್ಕೆ ಸಾಕಷ್ಟು ಪ್ರಯತ್ನ ಮಾಡಿ ಒಂದು ಶೈಕ್ಷಣಿಕ ಸಮ್ಮೇಳನ ಬಗ್ಗೆ ಮಾತಾಡಿದ್ದಾರೆ. ಸಾಕಷ್ಟು ನಮ್ಮಲ್ಲಿ ಸಾಹಿತಿಗಳದ್ದೇನು ಜಿಲ್ಲೆಯಲ್ಲಿ ಕಡಿಮೆ ಇಲ್ಲ. ಸಾಕಷ್ಟು ಸಾಹಿತಿಗಳು, ಬರಹಗಾರರು, ಚಿಂತಕರು, ಬಹಳಷ್ಟು ನಮ್ಮಲ್ಲಿ ಕಾರ್ಯಕ್ರಮಗಳು ಕನ್ನಡ ಸಾಹಿತ್ಯ ಪರಿಷತ್ಲಿಂದ ಇಡೀ ರಾಜ್ಯದಲ್ಲಿ ಎಲ್ಲರೂ ಆಗ್ತಾ ಒಂದು ದೇಶದಲ್ಲಿ, ಅದು ನಮ್ಮ ಬೀದರ್ದಲ್ಲಿ, ಅದು ನಮ್ಮ ಚಂದ್ರಶೆಟ್ಟಿ ಅವರೆಲ್ಲ ತಾಲೂಕು ಅಧ್ಯಕ್ಷರ ನೇತೃತ್ವದಲ್ಲಿ, ವಲಯ ಮಟ್ಟ ಅಧ್ಯಕ್ಷರ ನೇತೃತ್ವದಲ್ಲಿ ಆಗ್ತಾವೆ. ಅತಿ ಹೆಮ್ಮೆಯಲ್ಲಿ ನಾನು ಹೇಳ್ತೀನಿ, ಮಕ್ಕಳ ಸಮ್ಮೇಳನದಲ್ಲಿ ಯುವಕರದಿರಲಿ, ಯುವತಿಯರದಿರಲಿ, ಹಿರಿಯರದಿರಲಿ, ರಿಟೈರ್ಡ್ದಿರಲಿ, ಶೈಕ್ಷಣಿಕ ಒಂದು ಎಲ್ಲ ಇಲ್ಲೆಲ್ಲ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಗ್ರಾಮದಲ್ಲಿ ಪರಿವರ್ತನೆ ಮಾಡುವಂಥ ಶಿಕ್ಷಕರು ತಾವೆಲ್ಲ ಇಲ್ಲಿ ಕೂತಿದ್ದೀರಿ. ನಾನು ಒಬ್ಬ ಶಿಕ್ಷಕಿ ಮಗನೇ. ನಾನು ನಮ್ಮ ತಾಯಿ ಮತ್ತು ನಮ್ಮ ಎರ್ನಳ್ಳಿ ಗೌಡರು ಭಾಳ ಅಕ್ಕ ತಮ್ಮನ ಸಂಬಂಧ. ಯಾವುದೇ ಸಮಸ್ಯೆ ಇರಲಿ, ಯಾವುದೇ ನಮ್ಮಲ್ಲಿ ತೊಂದರೆ ಇರಲಿ, ಅವ್ರ ಬಲ್ಲಿ ತೊಂದರೆ ಇರಲಿ, ಕುಂತು ಮಾತಾಡ್ಬೋದಂಥ ಪ್ರವೃತ್ತಿ ನಾವು ಇಡೀ ಈ ಒಂದು 35-40 ವರ್ಷದಲ್ಲಿ ನಾವೆಲ್ಲ ಬೆಳ್ಕೊಂಡು, ನಾವಲ್ಲಿ ಬಾಬಣ್ಣವರಾಗಲಿ, ಹೀಗೆ ಸಂಬಂಧಗಳಿಗೆ ನಾವೆಂದು ನಮ್ಮ ದೇಶದಲ್ಲಿ ಬೆಲೆ ಕೊಡ್ತೀವಿ. ಆ ಜಾಗದಲ್ಲಿ ನಾವು ಹಾಕ್ಲಿಕ್ಕೆ ಯಾರಲೇ ಸಾಧ್ಯ ಆಗಲಿಲ್ಲ. ಬಂದು ಹೇಳ್ತೀರಿ, ಏ ಅಕ್ಕ ನಿಮ್ಮ ತಮ್ಮ ತೆಗಿಯೋನು ನಾಡ್ಗಿ ತೆಗಿತಲ್ಲ ಅಂತ ನನಗೆ, ಹಿಂಗೆ ಅಂತ ತಗೋ ನಿಮ್ಮ ಪೀರಿಯಡ್ ಮುಗಿತಾ ಅಂತ ನಮ್ಮವ್ರದ್ದು ಪೀರಿಯಡೇ ಮುಗಿದಾಯ್ತು. ಅದಕ್ಕೆ ಯಾರ ಮೇಲೆ ಹೆಚ್ಚು ಪ್ರೀತಿ ಇರ್ತದೋ ಅವ್ರಿಗೆ ನಾವು ಬೈತೇವೆ. ಬೈಲಿಲ್ಲ ಅಂದ್ರೆ ಮನುಷ್ಯನ ಇಟ್ಕೊಂಡು ಕೊಡ್ತೇವೆ, ಅದು ಗಟ್ಟಿ ಕಲ್ಲಾಗಿ ಕೊಡ್ತದೆ. ಅದು ಒಟ್ಟು ಹುಣ್ಣಾಗ್ತದೆ, ನೋವಾಗ್ತದೆ, ಮತ್ತು ನಮಗೆ ಬೇರೆ ಬೇರೆ ತೊಂದರೆಗಳೇ ಆಗ್ತಾವೆ. ಯಾವಾಗ ಹೆಚ್ಚು ಪ್ರೀತಿ ಮಾಡ್ತೇವೆ ಬೈದು ಬಿಡ್ಬೇಕು, ಮನ್ಸು ಹಲ್ಕಿ ಮಾಡ್ಕೋಬೇಕು. ಅಂದಾಗೆ ನಮ್ಮ ಮನ್ಸು ಪ್ಯೂರ್ ಆಗಿರ್ತದೆ. ಒಳಗೊಂದು ಹೊರಗೊಂದು ಮಾತಾಡೋದು ಅಂದ್ರೆ ಅದು ಭಾಳ ಸುಮ್ಮನೆ ಎದುರು ಬಂದ ಭಾವ ಹಿಂದೆ ನಾವು ಕಾಳೋಣ ನಮಗ. ಈ ಥರ ಪ್ರವೃತ್ತಿ ಜಾಸ್ತಿ ಇದೆ ನಮ್ಮ ಸಮಾಜದಲ್ಲಿ. ಅದಕ್ಕೆ ಹೆಚ್ಚು ಬಾಬಣ್ಣ ಬೈದಿರ್ಬೇಕು, ಒಟ್ಟೆ ಹೆಚ್ಚು ಪ್ರೀತಿ ಮಾಡ್ತಾರೆ. ಅದಕ್ಕೆ ಮುಂಜಾನೆ ಇಲ್ಲೇರ ಸಂಜೆ ಬಿರ್ತಾ ಅಂತ ಹೇಳಿ ಇವತ್ತು ಅದಕ್ಕಷ್ಟು ಪ್ರೀತಿ ವಿಶ್ವಾಸದಿಂದ ಅವ್ರು ಇಡೀ ಅವ್ರು KP ಸ್ಕೂಲ್ ಎಲ್ಲ ಶಿಕ್ಷಕರು ಅನ್ನೋದವರು KP ಸ್ಕೂಲ್ದಾಗ ನಮ್ಮ ತಾಯರ ಪಲ್ಲೆ ಡ್ಯೂಟಿ ಮಾಡ್ಯಾರ. ಸಂಗಮ್ ಥಿಯೇಟರ್ ಇನ್ ಸಾಳಿ ಇತ್ತಲ್ಲ, ಅಲ್ಲಿ ಒಂದು ನಯಕಂಬಂದ ರೈಟಿಗಿತ್ತಲ್ಲ ಅವನು. ನಾನು ಚಂದ ನಾವು ಅವ್ರ ಸಂಗಟ ಬಿದ್ದಿದ್ದಾಗ ಇನ್ನೇ ಆ ದಿನ ಒಳ್ಳೆ ನೆನ್ಪರ್ತಾವ ನನಗೂ. ಸರ್ ಅಂಥ ಒಂದು ಪ್ರತಿಷ್ಠಿತ ಶಾಲೆಯ ಪ್ರಿನ್ಸಿಪಲ್ ಆಗ್ಬೇಕಂದ್ರೂ ಕೂಡ ಭಾಳ ಏನಿಲ್ಲದೇ ಈ ಒಂದು ಒಳ್ಳೆ ಮಟ್ಟಿಗೆ ಈಗ ಒಳ್ಳೆ ರಿಸಲ್ಟು, ಒಳ್ಳೆ ಶೈಕ್ಷಣಿಕ, ಒಳ್ಳೆ ಸಂಸ್ಕೃತಿ ಕಲಿಸಂಥ KP ಸ್ಕೂಲ್ ಪ್ರಾಧ್ಯಾಪಕರಾಗಿ ಇಡೀ ನಮ್ಮ ಮಕ್ಕಳಿಗೆ ಡಾಕ್ಟರ್ ಓದಿಸಿ, ಬೀದರ್ದಲ್ಲಿ ಡಾಕ್ಟರ್ ನಸೀಮಮ್ ಹಾಕಿ, ಒಬ್ಬ ಟೀಚರ್ ತನ್ನ ಮಕ್ಕಳಿಗೆ ಏನು ಮಾಡಬೇಕು, ಸಮಾಜ ಕೊಡಬೇಕು, ಅದೆಲ್ಲರನ್ನ ನಮ್ಮ ವಿಜಯಕುಮಾರ್ ಪಾಟೀಲ್ ದಂಪತಿಗಳು ಕೊಟ್ಟರು ಅಂತ ಹೇಳಿ ಹೆಮ್ಮೆಯಿಂದ ಹೇಳ್ತೀನಿ. ಈ ಒಂದು ಸಮ್ಮೇಳನ ಅಧ್ಯಕ್ಷರಾಗಿ ಹೀಗೆ ಇನ್ನಿಷ್ಟು ಸಮ್ಮೇಳನ ಅಧ್ಯಕ್ಷ ಆಗಲಿ. ನಮ್ಮ ಟೀಚರ್ಗಳ ತೊಂದರೆಗೆ ಈಗೇನು ಮೊನ್ನೆ ಮೀಟಿಂಗ್ ಕೂಡ ಆಗ್ಯದ ಅಧ್ಯಕ್ಷರ SOP OP ಅನ್ನೋದ್ರಲ್ಲಿ OPS ಬಗ್ಗೆನೂ ಮೊನ್ನೆ ಬೆಂಗಳೂರಲ್ಲಿ ಚರ್ಚೆ ಆಗಿದೆ. ನಾವು ಕೂಡ ಎಲ್ಲ ಶಾಸಕರು ಕೂಡ ಚರ್ಚೆ ಮಾಡಬೇಕಂತ ಆಲ್ರೆಡಿ ನಮ್ಮ ಮನವಿ ಕೊಟ್ಟಿದ್ದೀವಿ. ನಮಗೆ ಅದು ಕೂಡ ಈ ವಿಧಾನಸಭೆಯಲ್ಲಿ ನಾವು ಕೂಡ ನಮ್ಮ ರಾಜ್ಯಾಧ್ಯಕ್ಷ ವಿಜೇಂದ್ರಲ್ಲ R ಅಶೋಕರಿಗಾಗಲಿ ಅವರನ್ನು ಕೂಡ ಛಲವಾದಿ ನಾರಾಯಣ ಸ್ವಾಮಿಗಳಲ್ಲಿ ಈ ವಿಷಯ ನಾವು ಆಲ್ರೆಡಿ ಮೀಟಿಂಗಲ್ಲಿ ಹೇಳಿದ್ದೆವು. ಮೊನ್ನೆ ನಮ್ಮ ಒಂದು ರಾಜ್ಯ ಮೀಟಿಂಗಲ್ಲಿ ನಿಮ್ಮ ಜೊತೆ ಎಲ್ಲ ಶಿಕ್ಷಕರ ತೊಂದರೆ ಜೊತೆ ನಾವಿದ್ದೀವಿ, ಒಳ್ಳೆ ಸುಖ ದುಃಖ ಕೂಡ ನಾವಿದ್ದೀವಿ ಅಂತ ಈ ಸಂದರ್ಭದಲ್ಲಿ ವೇದಿಕೆ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಹೋರಾಟಕ್ಕೆ, ಒಳ್ಳೆಯ ಹೋರಾಟಕ್ಕೆ ಯಾವನ್ನೂ ನಾವು ಪಕ್ಷಾತೀತವಾಗಿ ನಿಮ್ಮ ಜೊತೆ ಇರ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿ
ಯಾಕಂದ್ರೆ ತಾವು ಟೀಚರ್ ಇಡೀ ಸಮಾಜ, ಇಡೀ ದೇಶ, ಇಡೀ ರಾಜ್ಯ ಪರಿವರ್ತನೆ ಮಾಡೋಂಥ ಶಕ್ತಿ ಯಾರಿಗಿದೆ ಇದ್ದರೆ ನಮ್ಮ ಟೀಚರ್ಸ್ಗಳಿಗಿದೆ ಅಂತ ಮೇಲಿಂದ ಹೇಳ್ತೀನಿ. ಎಲ್ಲಾ ರಂಗದಲ್ಲಿಯೂ ಕೂಡ ಈ ಕನ್ನಡ ನಾಡಿನ ಒಂದು ಕೊಡುಗೆ ಅಪಾರವಾಗಿರ್ತಕ್ಕಂಥದ್ದು. ಈ ಒಂದು ಸಮ್ಮೇಳನದ ಅಧ್ಯಕ್ಷರನ್ನ ನಮ್ಮ ಗೌಡ್ರು ವಿಜಯಕುಮಾರ್ ಗೌಡ್ರನ್ನ ಮಾಡಿದ್ದಾರೆ. ಅವ್ರು ಯಾರಪ್ಪ ಅಂತ ಕೇಳಿದ್ರೆ ಮಾಣಿಕ್ ಮುತ್ತರಂತ ಆಗೋದ್ರಿ ಈ ಭಾಗದೊಳಗೆ ಒಬ್ಬ ಒಳ್ಳೆ ಯೋಗಿಗಳು. ಅವರ ಮೊಮ್ಮಗನಾಗಿರ್ತಕ್ಕಂಥ ವಿಜಯಕುಮಾರ್ ಗೌಡ್ರು ಅವರು ಮಾಣಿಕ್ ಮುತ್ತರ ಹಿಡಗಾಪುರ ಮಠದ ಪರಮ ಶಿಷ್ಯರು. ಅವ್ರ ಮನೆತನದ ಗುರುಗಳು, ಹಿಡಗಾಪುರದ ಗುರುಗಳು. ಆ ಮಾಣಿಕ್ ಮುತ್ತರ ಮೊಮ್ಮಗರು ಯಾರಪ್ಪ ಅಂತ ಕೇಳಿದ್ರೆ ವಿಜಯಕುಮಾರ ಪಾಟೀಲ್ ಕರ್ನಾಳಿ ಅವರು ಆ ಮುತ್ತನ ಆಶೀರ್ವಾದ ಅಂತ ಹೇಳಿ, ಗುರುಗಳ ಆಶೀರ್ವಾದ ಅಂತ ಹೇಳಿ ತಮ್ಮ ಬದುಕನ್ನ ಸಮಾಜಕ್ಕಾಗಿ, ಶೈಕ್ಷಣಿಕಕ್ಕಾಗಿ, ಧರ್ಮಕ್ಕಾಗಿ ಕಳೆದು ತಮ್ಮ ಬದುಕನ್ನ ಈ ಸಮಾಜಕ್ಕೆ ಏನ್ ಮಾಡಿದ್ರು? ಅರ್ಪಣೆಯನ್ನ ಮಾಡಿದ್ರು. ತಮ್ಮೆಲ್ಲರ ಬದುಕಿಗಾಗಿ ತಮ್ಮ ಶಿಕ್ಷಣ ಒಂದು ಮುಖ್ಯೋಪಾಧ್ಯಾಯರಾಗಿ ಈ ಬದುಕನ್ನ ಸಮಾಜಕ್ಕಾಗಿ ಕಳೆದ್ರು. ಅವರ ಕೊಡುಗೆಯನ್ನು ನಾವೆಲ್ಲರೂ ಕೂಡ ಗೌರವಿಸಬೇಕಾಗಿದೆ. ಅಂತವರು ಈ ಸಮ್ಮೇಳನದ ಅಧ್ಯಕ್ಷರಾಗಿರೋರು ಈ ಒಂದು ಸಮ್ಮೇಳನಕ್ಕೆ ಒಂದು ಪೂರ್ತಿ ಒಂದು ಹೆಸರು ತರುವಂತ ಕೆಲಸ ಆಗಿದೆ ಅನ್ನುವಂತ ಮಾತುಗಳನ್ನ ಹೇಳಿ ಕನ್ನಡವನ್ನ ಉಳಿಸುವಂತ ಕೆಲಸ, ಕನ್ನಡವನ್ನ ಬೆಳೆಸುವಂತ ಕೆಲಸ ಬರೇ ಮಾತನಾಡಿದ್ರಾಗಲ್ಲ, ಬರೇ ಹೇಳಿದ್ರಾಗಲ್ಲ, ಅದನ್ನ ನಡ್ಕೋಬೇಕು ಅನ್ನುವಂತ ಮಾತುಗಳನ್ನ ಹೇಳಿ ನಾವೆಲ್ಲರೂ ಕೂಡ ಕನ್ನಡಕ್ಕಾಗಿ ಜನನ, ಕನ್ನಡಕ್ಕಾಗಿಯೇ ಜೀವನ, ಕನ್ನಡಕ್ಕಾಗಿಯೇ ಮರಣ ಅನ್ನುವಂತ ಮಾತುಗಳನ್ನು ಹೇಳಿ ನನ್ನ ಎರಡು ಹಿತೋಪದೇಶಕ್ಕೆ ಮಂಗಲ ಬಯಸಿ. ಓಂ ಶಾಂತಿ ಶಾಂತಿ ಶಾಂತಿ. ಇದು ಕೇವಲ ನಮ್ಮ ತಂದೆಯ ನಿವೃತ್ತಿ ದಿನವಲ್ಲ, ಇದು ಅವರ ನಿಷ್ಠೆ, ಪ್ರಾಮಾಣಿಕತೆ, ತ್ಯಾಗ ಮತ್ತು ಪರಿಶ್ರಮ ಸಲ್ಲಿಸುವ ಗೌರವದ ದಿನ. ನಮ್ಮ ತಂದೆ ಯಾವಾಗಲೂ ಸ್ಕೂಲಲ್ಲಿ ತನ್ನ ಕನಸುಗಳನ್ನು ಬದಿಗಿಟ್ಟು ಮಕ್ಕಳ ಕನಸುಗಳು ನೆನಸಾಗಬೇಕೆಂಬ ಮಹಾನ ವ್ಯಕ್ತಿ. ಸತತ 33 ವರ್ಷಗಳ ಕಾಲ ಶೈಕ್ಷಣಿಕ ಕ್ಷೇತ್ರದಲ್ಲಿ ತನ್ನದೇ ಆದಂತಹ ಛಾಪವನ್ನು ಮೂಡಿಸಿದ್ದಾರೆ. ಅವರ ಸರಳತೆ, ಎಲ್ಲರಿಗೂ ಜೊತೆಯಲ್ಲಿ ಕರ್ಕೊಂಡು ಹೋಗುವ ತಾಳ್ಮೆ ಇವತ್ತು ಇಷ್ಟು ಜನ ಸೇರಲಿಕ್ಕೆ ಕಾರಣ. ನಮ್ಮ ತಂದೆ ನನಗಾಗಲಿ, ನಮ್ಮ ತಮ್ಮಗಾಗಲಿ, ನಮ್ಮ ತಂಗಿಗಾಗಲಿ ಒಂದು ಸ್ಫೂರ್ತಿ, ಒಂದು ಗುರು, ಒಂದು ಶಕ್ತಿ, ಒಂದು ವಿಶ್ವಾಸ. ಈಗ ಒಂದು ಎಕ್ಸಾಂಪಲ್ ಅನ್ನು ಹೇಳಕ್ ಸ್ಟಾರ್ಟ್ ಮಾಡ್ತೇನೆ. ನಾನು ನನ್ನ ವಿದ್ಯಾಭ್ಯಾಸವನ್ನು ಮುಗಿಸಿ ಗುಲ್ಬರ್ಗದಲ್ಲಿ ಕಾರ್ಯವನ್ನು ವಹಿಸ್ತಿದ್ದೆ. ಆದರೆ ನಮ್ಮ ತಂದೆ, ನಿನ್ನ ಡಾಕ್ಟರ್ ಮಾಡಿದ ಉದ್ದೇಶ ನಮ್ಮ ಜನರಿಗೆ ಸೇವೆ ಮಾಡಲಿಕ್ಕೆ, ನೀ ಗುಲ್ಬರ್ಗದಾಗಿದ್ದರೆ ಅದು ಏನ್ ಫಾಯ್ದಾ, ಅದಕ್ಕೆ ನೀನು ಬಂದು ನಮ್ಮ ಜನರಿಗೆ ಸೇವೆ ಮಾಡಬೇಕು ಅಂತ ಹೇಳಿ ಒಂದು ಆಸೆ ಇತ್ತು. ಅದೇ ಕಾರಣದಿಂದ ನಮ್ಮ ತಂದೆ ತಾಯಿಯೇ ನನಗೆ ಎಲ್ಲ ಅನ್ಕೊಂಡೆ ಬೆಳೆದವನು ನಾನು. ಅದಕ್ಕೆ ಹೋದ ವರ್ಷ ಮೇ ತಿಂಗಳಲ್ಲಿ ನಮ್ಮ ತಂದೆ ತಾಯಿಯ ಹೆಸರಿನಲ್ಲಿ ವಿಜಯಕುಮಾರ್ ಮತ್ತು ಜಯಶ್ರೀ ಅಂತ ಹೆಸರು ಜೋಡಿಸಿ ವಿಜಯಶ್ರೀ ಹೆಲ್ತ್ ಕೇರ್ ಎಂಬ ಆಸ್ಪತ್ರೆಯನ್ನು ಪ್ರಾರಂಭ ಮಾಡಿದ್ದೇನೆ. ಪ್ರತಿ ಯಶಸ್ವಿ ಪುರುಷನ ಹಿಂದೆ ಒಬ್ಬ ಮಹಿಳೆಯ ಅಮೂಲ್ಯ ಬೆಂಬಲ ಮತ್ತು ತ್ಯಾಗ ಇರುತ್ತದೆ. ಅದಕ್ಕೆ ಸಾಕ್ಷಿ ನಮ್ಮ ತಾಯಿಯವರು. ಈ ಕಾರ್ಯಕ್ರಮ ನಮ್ಮ ತಂದೆ ಈ ಸ್ಥಾನಕ್ಕೆ ಬರಬೇಕಂದ್ರೆ ಯಾರಾದ್ರೂ ಕಾರಣ ಆದ್ರೆ ನಮ್ಮ ತಾಯಿಯವರು. ನೀವು ನಮ್ಮ ಕೊಟ್ಟಿರೋ ಶಿಕ್ಷೆ, ಸಂಸ್ಕಾರ, ಪ್ರಾಮಾಣಿಕತೆ ಮತ್ತು ಮಾನವೀಯತೆ ಎಂಬ ಆಸ್ತಿ ಯಾವುದೇ ಹಣಕ್ಕಿಂತ ದೊಡ್ಡದು. ಇಂದು ಮುಂದಿನ ಜೀವನ ಯಾವುದೇ ಒತ್ತಡದಿಲ್ಲದೆ ಉತ್ತಮ ಆರೋಗ್ಯ, ನೆಮ್ಮದಿ, ಸಂತೋಷದಿಂದ ತುಂಬಿರಲಿ. ನೀವು ಹೀಗೆ ನಗು ನಗುತ್ತಾ ಇರಲಿ ಅಂತ ಹೇಳುತ್ತಾ ಕೆಪಿ ಶಿಕ್ಷಣ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳು, ಶಿಕ್ಷಕರ ಬಾಂಧವರು, ಮುಖ್ಯ ಗುರುಗಳ, ಉಪಾಧ್ಯಾಯರ ಸಂಘಗಳ ಎಲ್ಲ ಬೆನ್ನು ನಿಲುವಾಗಿ ನಮ್ಮ ತಂದೆಯವರಿಗೆ ಇಲ್ಲಿ ತನಕ ಬಹಳ ಸಪೋರ್ಟ್ ಮಾಡಿದ್ದೀರಿ. ನಾನು ನಿಮಗೆಲ್ಲ ಚಿರಋಣಿ ಆಗುತ್ತೇನೆ. ನನಗೆ 2 ನಿಮಿಷ ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಕನ್ನಡ ಸಾಹಿತ್ಯ ಪರಿಷತ್ ಎಲ್ಲ ಪದಾಧಿಕಾರಿಗಳಿಗೆ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ. ಇವಾಗ ನಮ್ಮ ಅಧ್ಯಕ್ಷರು ಹೇಳಿದಂಗೆ ಎಲ್ಲ ಕನ್ನಡ ಮಾಧ್ಯಮ ಶಾಲೆಗಳು ಎಲ್ಲರೂ ಅದೇ ಕನ್ನಡ ಶಾಲೆಗಳು ಬಂದಾರ ಕಾರಣ ನಾವು ಬಹಳ ಅನುಭವಿಸಿದ. ಇಡೀ ಬ್ಯಾಸ್ಗಿ ತಗಂತಿ ತಿರುಗಿ ಮುಂಜಾನೆ 7ಕ್ಕೆ ಹೋಗಿ ಮನೆ ತಿರುಗಿ ಅಡ್ಮಿಷನ್ ತರಂತ ಪ್ರಸಂಗಗಳು ಬಂದಾವ. ಎಲ್ಲರೂ ಇಂಗ್ಲೀಷ್ ಮೀಡಿಯಂ, ಎಲ್ಲರೂ ದೊಡ್ಡ ಸಾರಿಗೆ ಹಾಕ್ಬೇಕು, ಆಟೋ ಹೊಡೆಯೋರು ಇರಲಿ, ಹೋಟೆಲ್ದವ್ರು ಇರಲಿ, ಯಾರೇ ದೊಡ್ಡವ್ರು ಇರಲಿ, ಸಣ್ಣ ಎಲ್ಲರೂ ಕನ್ನಡಕ್ಕೆ ಹೆಚ್ಚು ಒತ್ತು ಕೊಡಬೇಕು, ಕನ್ನಡ ಭಾಷೆ ಬೆಳೆಸಬೇಕು, ಕನ್ನಡ ಉಳಿಸಬೇಕು. ಯಾವುದೇ ಕನ್ನಡ ಮಾಧ್ಯಮದಲ್ಲಿ ಶಾಲೆಗಳು ಆಧುನಿಕ ಕಟ್ಟಡ, ಪ್ರಯೋಗಾಲಯ, ಗ್ರಂಥಾಲಯ ಮತ್ತು ಡಿಜಿಟಲ್ ಸೌಲಭ್ಯಗಳನ್ನು ಒದಗಿಸಬೇಕು. ಖಾಲಿ ಶಿಕ್ಷಕರ ಹುದ್ದೆಗಳನ್ನು ತಕ್ಷಣ ಭರ್ತಿ ಮಾಡಬೇಕು. ಕನ್ನಡ ಜೊತೆ ಉತ್ತಮ ಆಂಗ್ಲ ಭಾಷೆ ಕೌಶಲ್ಯ ಕಲ್ಪಿಸಬೇಕು. ಸರ್ಕಾರಿ ಶಾಲೆಗಳ ಗುಣಮಟ್ಟವನ್ನು ಖಾಸಗಿ ಶಾಲೆಗಳಿಗೆ ಸಮಾನವಾಗಿ ಅಭಿವೃದ್ಧಿಪಡಿಸಬೇಕು. ಪೋಷಕರಲ್ಲಿ ಮಾತೃಭಾಷೆ ಶಿಕ್ಷಣ ಮಹತ್ವದ ಬಗ್ಗೆ ಜಾಗೃತಿ ಮೂಡಿಸಬೇಕು. ಅದಕ್ಕೆ
ಇನ್ನೂ ಹಿಡಿದು ಇನ್ನೊಂದು 30 ನಿಮಿಷ ನಡೀತದ. ಆಗ ದಯಮಾಡಿ ಊಟದ ಸಮಯ ಅದ. ಈಗ ನಾ ಎಷ್ಟು ಹೇಳ್ಬೇಕಂದ್ರೆ ಅಷ್ಟೇ, ನಾ ಎಷ್ಟು ಭಾಷಣ ಮಾಡ್ಬೇಕಂದ್ರೆ ಎಲ್ಲರೂ ಹೇಳ್ಕೊಂಡು ಡಾಕ್ಟರ್ ಶಾಲೇಂದ್ರ ಬೆದ್ದಳೆ ಹೇಳಿರ್ಬೇಕು, ಸೂರ್ಯಕಾಂತ್ ನಾವರ್ಗಳು ಹೇಳಿರ್ಬೇಕು, ನಮ್ಮ ಅಧ್ಯಕ್ಷರು ಬಾಬುವಾದಿ ಅವರು ಹೇಳಿರ್ಬೇಕು, ಜಯರಾಜ್ ಖಂಡೇರು ಹೇಳಿರ್ಬೇಕು. ಅದಕ್ಕೆ ನಮಗೆಲ್ಲ ಇಷ್ಟು ತಾಯಿ ಸಮಯ ಮೆರವಣಿಗೆ ಎಲ್ಲ ತಂದು ಮದುಮಗನಂಗಾರ ನಾವು ಇಟ್ಟು ಮೆರೆದಿಲ್ಲ ಗಂಡ ಹೆಂಡತಿ. ನಾನು ಮದುವೆ ಅವಾಗ ನಾನು ಮದುವೆ ಬಹುಡಿ ಕಾಲೇಜ್ ಐತಿ ನನ್ನ ಭಾವನೆ ಇರ್ತದ. ನನ್ನ ಮೆರವಣಿಗೆ ಭಾವನೆ ಬಹುಡಿ ಕಾಲೇಜ್ ಇದೆ ಹೊತ್ತು. ಈಗ ಆಡೋರು ಹೆಂಗೆ ಅಂತಾರೆ ಗೌಡ ಏನು ಸಾಧನೆ ಮಾಡ್ಯಾನೋ, ಇವನ್ ಸಾಹಿತ್ಯ ಏನೇನೋ, ನಾ ಏನು ಸಾಧನೆ ಮಾಡಿದ ಅವ್ರಿಗೆ ಗೊತ್ತಾದ್ರೆ ಅದಕ್ಕೆ ನನಗೆ ಆಯ್ಕೆ ಮಾಡೋದು ನನಗೆ ಅನಿಸ್ತದೆ. ಯಾಕಂದ್ರೆ ನಾ ಶಿಕ್ಷಕರ ಕಡೆ ತನ್ನೋ ಮನ ಪಾರ್ಟ್ನರ್ಸ್ ಲಿಂಗದ ಹೋಗಿ ಆಣಿಪುರ ಮಾಡಿ 150 ಜನರಿಗೆ ನಾ ಬೆಂಗಳೂರು ಕರ್ಕೊಂಡು ಫೆಡಪ್ ಆದಾಗ ಅದೇ ಬತ್ತಲೆ ಕುಂದಿನ ಬಸವರಾಜ ಪಾಟೀಲ್ ಉಣ್ಣವ್ರು ಸೀರಿಯಸ್ ಇದ್ರು ಪಾಪ. ಕ್ರೀಡಾ ಪಾರ್ಕ್ ಬಂದ್ರು, ಏನ್ರಿ ನೀವು ಹೀಗೆಲ್ಲ ಇಟ್ಟು ಆಣಿಪುರವನ್ನು ಮಾಡ್ಬಾರ್ದ್ರಿ, ಇಟ್ಟು ಐಸ್ಕ ಬರ್ಬಾರ್ದು ನೀವು ಹಾಗೆ ಹಿಂಗಂದ್ರು. ಅಂದ್ಬಾರ್ದು ನಮ್ಮ ಬೀದರ್ ಜಿಲ್ಲೆಯವರು ಎಲ್ಲ ನಾಯಕರು ಆ ಕ್ರೀಡಾ ಪಾರ್ಕ್ಗೆ ಬಂದು ಭೇಟಿಯಾಗಿ ಧೈರ್ಯ ತುಂಬಿ ಅದ್ರ ಕಡೆಯಿಂದ ಏನೇ ಸೂರ್ಯಕಾಂತ್ ನಾವು ಕೂಡ ಸದನದೊಳಗೆ 150 ಮಂದಿ ಹೋಗಿ ಮೋತಿಮಾರ್ ರಾಜ್ಯದಾಗ ಹೋಟೆಲ್ದಾಗ ಇಟ್ಟು ಊಟ ಮಾಡಿ ನಮ್ಮ ಅಧ್ಯಕ್ಷರಿಗೆ ಕರೆದೆವು. ಯಾರೇ ಮಾಡಿದ್ರೆ ಮಾಡೇ ಇರ್ಬೇಕಾದ್ರು. ಇವ್ರು ಎಲ್ಲರಿಗೂ ಸಹಕಾರದಿಂದ ನಾನು ಸಾರಿ ಗ್ರ್ಯಾಂಡ್ ಅದ ಬಿಜೆಪಿ ಸರ್ಕಾರ ಇತ್ತು. ಯಾಕೆ ಹೇಳ್ತೀನಿ ಅಂತಂದ್ರೆ ಬಾಬುವಾದಿ ಅಧ್ಯಕ್ಷರ ಬಿಜೆಪಿ ಸರ್ಕಾರದ ಎಲ್ಲೊಂದು ಗ್ರ್ಯಾಂಟ್ ಅಪ್ರೂವಲ್ ಆಯ್ತು. ನನ್ನ ಸಂಸ್ಥೆ ನನ್ನ ಪ್ರಿನ್ಸಿಪಲ್ ಸೆಕ್ರೆಟರಿ ಕುಮಾರ್ ನಾಯಕ್ ಅಂತಿದ್ದಲ್ಲಿ ಡಾಕ್ಟರ್ ವಿಜಯಕುಮಾರ್ ಪಾಟೀಲ್ ಕಲಾ ಶಿಕ್ಷಕರನ್ನು ಕೈ ಬಿಟ್ಟು ಉಳಿದ ಶಿಕ್ಷಣ ಅನುಮೋದಿಸಲಾಗಿದೆ ಅಂತ ಈ ಸಭೆ ನಮ್ಮ ತಂಗಿ ರತ್ನವಾಡಿಯಲ್ಲಿ ನಾನು ನೆನೆಸ್ಬೇಕು. ಯಾಕಂದ್ರೆ ನಮ್ಮ ಬಾಬುವಾಲಿ ಅವ್ರಿಗೆ ಜಗಳ ಆಡಿ ಕಿರಿಕಿರಿ ಮಾಡಿ ನಂಗೆ ಆಗಲ್ಲ ಹೋಗಲ್ಲ ಅನ್ನಿಲ್ತು. ಮುದ್ದಾಂ ಬೇಂಟ್ ಇಡ್ತೇವೆ ನಮ್ಮ ತಂಗಿಯವ್ರಿಗೆ ಬೆಂಗಳೂರು ಕಳಿಸಿ ನನ್ನ ಹೆಸರು ಸೇರಿಸಿ ಗ್ರ್ಯಾಂಟ್ ಮಾಡಿ ಅನುದಾನ ಮಾಡಿ ಇವತ್ತು ನಮ್ಮ KP ವಿದ್ಯಾಸಂಸ್ಥೆ ನನಗೆ ಮುಖ್ಯ ಗುರು ಮಾಡ್ತೀನಿ ಅಂದ್ರೆ ನನಗೆ ಕನ್ನಡ ಸಾಹಿತ್ಯ ಸಭೆ ಅಧ್ಯಕ್ಷ ಆಗಿದ್ದೀನಿ. ಅದು ನಿಮ್ಮೆಲ್ಲ ಆಶೀರ್ವಾದದಿಂದ ನಮ್ಮ ತಾಯಿ, ನಮ್ಮ ತಂದೆ, ಅಕ್ಕ ತಂಗಿಯರು, ಅಣ್ಣತಮ್ಮರು ನಮ್ಮ ಇದಕ್ಕೆಲ್ಲ ಕೈಚಿ ನಾವು ಹೆಣ್ಣ ಜೀವನದಾಗ ಹೆಂಡ್ರು ಮಕ್ಕಳು ಎಳೆದ್ರೆ ಟೈಮೇ ಕೊಟ್ಟಿಲ್ಲ. 33 ವರ್ಷ ನಾನು ದೇವರಾಣಿ ಮಾಡಿ ಹತ್ರ ಒಂದೇ ಟೈಮ್ ಉಂಡಿದ್ದು. ಟೈಮಿನ ಒಂದಿನ ಮನೆ ಉಂಡಿಲ್ಲ ನಾನು. ಮುಂಜಾನೆ ಎದುರು ಸಾರಿ, ಮಧ್ಯಾಹ್ನ ಎದುರು ಸಾರಿ, ಸಂಜೆಗೆ ಸಾರಿ. ನಮ್ಮ ಅಧ್ಯಕ್ಷರು ಬೈಯರ್ ಲೆಕ್ಕ, ಆಡಳಿತ ಮಂಡಳಿ 80 ಲೆಕ್ಕ. ನಮಗೆ KP ವಿದ್ಯಾಸಂಸ್ಥೆ ನಾವು ಪಗಾರ್ತೀವಿ, ನಾವು ತೃಪ್ತಿ ತಂದೋದು. ಅವ್ರು ಬೈಯ ಡ್ಯೂಟಿದ ಅಧ್ಯಕ್ಷರು ಯಾರು ಬೈತಾರ ಎಲ್ಲ ದೋಸ್ತನ ಹೆಚ್ಚಿಗೆ ಬೈದ್ರು, ನಮ್ಗೇನಾಗಲ್ಲ. ಬಸವಣ್ಣ ಬಯಸ್ಕೊಂಡು ಅನುಭವ ಬಂದ ನನಗೇನಾಗ ಚುಂಬೇನು ಮಾಡ್ಕೊತ ಬಸವಣ್ಣ ಅನುಭವ ಮಾಡಿದ್ರೆ ಬಸವಣ್ಣ ಅವ್ರ ನಮ್ಮ ದೋಸ್ತು ನಾವು ಹೊರಗಿನವ್ರು ಯಾರು ಬೈದಿಲ್ಲ. ಅವು ಏಟು ಬೈದ್ರೆ ನಮಗೆ ಒಳ್ಳೇದೇ ಆಗ್ಯದ, ಒಳ್ಳೇದೇ ಆಯ್ತಾ. ನಮ್ದು ಒಂದು 2 ದೋಸ್ತರು ಇದ್ದೇವೆ, ಆತ್ಮೀಯತೆ. ಅವ್ರಿಗೆಲ್ಲರಿಗೆ ನಮ್ಮ ಫ್ಯಾಮಿಲಿಗೆಲ್ಲ ಖುಷಿ ಅದ. ನಮ್ಮ ಧರ್ಮಪತ್ನಿಯವರು ನನಗೆ ನೀವು ಈಗ ಬರ್ರಿ ಈ ವೇದಿಕೆ ಮೇಲೆ ನಿಂತ ನಾನು ಹೆಂಡತಿ ಹೋಗಿರ್ತಾನೆ ನನಗೆ ಫೋನ್ ಮಾಡಿ ಒಂದಿನ ನನ್ನ ಮನೆಗೆ ದೇವರಾಣಿ ಮಾಡ್ತಾನೆ, ನೀವು ಮನೆಗೆ ಹೇಳಿ ಬರ್ತೀರಿ, ನೀವು ಇರುವೆ ಹೋಯ್ತ್ರಿ, ನೀವು ಅದ್ರ ಹೆಂಡ್ರು ಸಪೋರ್ಟ್ ಇರೋ ನಾ ಏನೂ ಆಗಕ್ಕೆ ಸಾಧ್ಯ ಇಲ್ಲ. ಈಗ ಹೊರಗೆ ಹೋದ್ರೆ ಹೆಂಡ್ರು ನಮ್ಗೆ ಗಂಡ 9 ಅಕ್ಕಿ ಯಾಕೆ ಬಂದಿಲ್ಲ, ಎಲ್ಲಿಗೆ ಹೋದ್ರು, ಮಕ್ಕಳಿಗೆ ಹಚ್ಚಿಸು ಅಳಿದ ಅವ್ರು ನಾನು ಬರಲಿ ನಿರ್ಭಯ ನಿಷ್ಪಕ್ಷಪಾತಿದ ನಾನು ಹೆಂಡತಿ ತಾಳಿ ಬೀಳೋರಿಗೆ ನಮ್ಮ ಮನೆ ನಮ್ಮ ತಾಯಿದು ನನ್ನ ಹೆಂಡತಿದು ನಮ್ಗೆ ಸಪೋರ್ಟ್ ಇತ್ತು. ಈ ಲೆವೆಲ್ ಬಂದು ಬೆಳೆದಿದ್ದೆವು. ನಮ್ಮ ನೇತು ನಮ್ಮ ಮನಸ್ಸು ಭಾವನೆ ಇದ್ದಂಗೆ ದೇವರು ನಮ್ಮ ದೋಸ್ತರು ಆಶೀರ್ವಾದ ನಮ್ಮ ಮಾಹಿತಿ ಮುಂದೆ ಆಶೀರ್ವಾದ ಮತ್ತು ವೇದಿಕೆ ಗಣ್ಯರಲ್ಲಿ ಭಕ್ತಿಯ ಅನಂತ ಶರಣಾರ್ಥಿಗಳನ್ನ ಈ ಸಂದರ್ಭದಲ್ಲಿ ಸಲ್ಲಿಸುತ್ತ ಬಂಧುಗಳೇ, ಈ ಜಾಗತೀಕರಣದ ಕರಿನಲ್ಲಿನಲ್ಲಿ ಭಾಷೆ, ಸಾಹಿತ್ಯ, ಸಂಸ್ಕೃತಿ ಉಳಿಬೇಕು ಅಂತಂದ್ರೆ ನಾವೆಲ್ಲದ ಕನ್ನಡವನ್ನ ಅತಿ ಹೆಚ್ಚಾಗಿ ಬಳಸಬೇಕಾಗಿದೆ. ಈ ಅತಿ ಹೆಚ್ಚು ಕನ್ನಡ ಬಳಸೋದ್ರಿಂದ ಕನ್ನಡ ಉಳಿಲಿಕ್ಕೆ ಬಹಳಷ್ಟು ಅವಕಾಶಗಳು, ಅನುಕೂಲಗಳದಾವ. ನಾನು ಯಾಕೆ ಈ ಮಾತನ್ನ ಹೇಳ್ತೀನಿ ಅಂದ್ರೆ ಇಲ್ಲಿರುವಂತ ಈ ಶೈಕ್ಷಣಿಕ ಸಮ್ಮೇಳನ ನಿಜವಾದ ನಮ್ಮ ಭಾಷೆ, ಸಾಹಿತ್ಯ, ಸಂಸ್ಕೃತಿ ಉಳಿಯುವಂತ ಬಹಳ ದೊಡ್ಡ ಜವಾಬ್ದಾರಿ ಮತ್ತು ಕೆಲಸ ಮಾಡುವಂತ ಈ ಯಾವ್ದಾರ ಒಂದು ವರ್ಗ ಇದ್ರೆ ಅದು ಶಿಕ್ಷಕರು ಅಂತಕ್ಕಂಥ ಬಹಳ ಅಭಿಮಾನದಿಂದ ಈ ಮಾತನ್ನ ಹೇಳ್ತೀನಿ ನಾನು. ಯಾಕಂದ್ರೆ ಪ್ರತಿನಿತ್ಯ ಕನ್ನಡವನ್ನು ಭಾಷೆಯನ್ನು ಬಳಸ್ತಾರೆ, ಮಕ್ಕಳಿಗೆ ಕನ್ನಡದ ಬಗ್ಗೆ ಹೇಳ್ಕೊಡ್ತಾರೆ. ಹೀಗಾಗಿ ಇದು ಶಿಕ್ಷಕ ವೃತ್ತಿ ಅತ್ಯಂತ ಪವಿತ್ರವಾದದ್ದು. ಆದ್ರೆ ಇತ್ತೀಚೆಗೆ ಯಾಕೋ ವೃತ್ತಿ ಗೌರವ ನಮ್ ಸ್ವಲ್ಪ ಕಮ್ಮಿ ಆಗಿದೆ ಅಂತ ಅನಿಸ್ಕೊತಾವ. ನಾವೇಂದ್ರೆ ಸಾಲಿ ಮಾಸ್ತರ್ ಇದ್ದು ಅಂತ ಸಣ್ಣ ಮಾತಲ್ಲ ಮಾತಾಡ್ತೀವಿ. ಆದ್ರೆ ವಿದೇಶದಲ್ಲಿ ಎಲ್ಲಕ್ಕಿಂತ ಅತ್ಯುನ್ನತ ಸ್ಥಾನನೇ ಅದು ಶಿಕ್ಷಕರಿಗೆ ಅಂತ ಕರೀತಾರೆ. ಶಿಕ್ಷಕರ ಬಗ್ಗೆ ಎಷ್ಟರ ಮಟ್ಟಿಗೆ ಗೌರವ ಅಂದ್ರೆ ಎಲ್ಲ ಎಲ್ಲಿ ಓದಿರಬಹುದು. ಈ ಬಿಜಾಪುರ ತಾಲೂಕಿನ ಸಿಂದಗಿ ಅಂತ ಒಂದು ಗ್ರಾಮದಲ್ಲಿ ಅಥರ್ವ ಅಂತಿದೆ ಯಾವುದೋ ಒಂದು ಊರಿದೆ. ಅಲ್ಲಿ ಶಿಕ್ಷಕರಿಗೋಸ್ಕರ ಒಂದು ಗುಡಿಯನ್ನ ಕಟ್ಟಿರುವಂತ ಉದಾಹರಣೆ ನಾವು ಬೆದಗದ. ಇನ್ನು ಇವತ್ತಿಗೂ ಗುರು ಶಿಷ್ಯರ ಸಂಬಂಧ ಎಲ್ಲಾರ ನೋಡ್ತೀವಿ ಅಂತಂದ್ರೆ ಅದು ಈ ಶಿಕ್ಷಕ ವರ್ಗದಲ್ಲಿ ನೋಡ್ತೀವಿ. ಮತ್ತೆ ಈ ಜಗತ್ತಿನಲ್ಲಿ ಯಾರ ಒಬ್ಬ ಮನುಷ್ಯ ತನಗಿಂತ ಸಣ್ಣವಿದ್ದವನು ಒಂದು ದೊಡ್ಡ ಸ್ಥಾನಕ್ಕೆ ಹೋದಾಗ ಖುಷಿ ಪಡೋ ಮನುಷ್ಯರು ಯಾರಿರಲ್ಲ. ಅದು ಕೇವಲ ಖುಷಿ ಪಟ್ಟದು ಶಿಕ್ಷಕರು ಮಾತ್ರ. ಇಲ್ಲಾಂದ್ರೆ ನಾವು ಅಂತೀವಿ ಬಾಜನೆ ಏನಿದ್ದಲ್ಲಿ ಏನೇನಾದ ನಮ್ಮ ಬಹಳ ಸಲ ಕಸಿವಿಸಿ ಏನಿಲ್ಲ ಹಿಂಗಾಗೆ ನೋಡ್ರಿ. ಆದ್ರೆ ಶಿಕ್ಷಕರಿಗೆ ಅವ್ರ ಶಿಷ್ಯ ಅದವ ದೊಡ್ಡ ಸ್ಥಾನಕ್ಕೆ ಅವನ ಸ್ಟೂಡೆಂಟ್ ಅದನ್ರಿ ಅಂತ ಹೇಳಿರ್ತಾನೆ.
ಮತ್ತೆ ಅಷ್ಟೇ ಜವಾಬ್ದಾರಿ ಅವ್ರ ಮೇಲೆ ಮಾಡಲ್ಲ. ಒಬ್ಬ ಡಾಕ್ಟರ್ ಏನಾದ್ರು ತಪ್ಪು ಮಾಡ್ದ ಅಂತ ಇಟ್ಕೊಳ್ಳಿ, ಒಂದೆರಡು ಸಾವು ಬರ್ಬೋದು, ಚೆನ್ನಾಗಿ ಆಪರೇಷನ್ ಮಾಡ್ಲಿಕ್ಕೆಲ್ಲ ಯಾವುದೋ ಒಂದೆರಡು ವ್ಯಕ್ತಿ ಮರ್ತು ಹೋಗ್ಬೋದು. ಒಬ್ಬ ಇಂಜಿನಿಯರ್ ತಪ್ಪು ಮಾಡಿದ್ರೆ ಒಂದೆರಡು ಕಟ್ಟಡಗಳು ಬಿದ್ದು ಹೋಗ್ಬೋದು ಸರಿಯಾಗಿ ಕಟ್ಟಲಿಲ್ಲ ಅಂತ. ಅದ್ರ ಒಬ್ಬ ಶಿಕ್ಷಕ ತಪ್ಪು ಮಾಡಿದ್ರೆ ಒಂದು ಸಮಾಜ, ಒಂದು ನಾಡು ಈ ಕಟ್ಟುವ ಎಲ್ಲ ಕೆಲಸಗಳು ಹಾಳಾಗ್ತವೆ. ಹೀಗಾಗಿ ಆ ಶಿಕ್ಷಕರಿಗೆ ಅತ್ಯಂತ ಪವಿತ್ರವಾದಂತ ಆ ಸ್ಥಾನ ಇವತ್ತಿಗೂ ಇದೆ. ಹೀಗಾಗಿನೇ ಒಂದು ಶಿಕ್ಷಣ ಸಮ್ಮೇಳನ ಮಾಡೋದ್ರ ಮೂಲಕ ವಿಜಯ್ ಕುಮಾರ್ ಪಾಟೀಲ್ ಅವರಿಗೆ ಸಮ್ಮೇಳನ ಸದಸ್ಯರಾದ ಒಂದು ನೆಪ ಅಂತ ಇಟ್ಕೊಂಡು ಉಳಿದಂತ ಎಲ್ಲ ಶಿಕ್ಷಕರು ಇಲ್ಲ ಅಂತ ಕರೆಸೋದ್ರ ಮೂಲಕ ಶಿಕ್ಷಣದ ಬಗ್ಗೆ ಒಂದಿಷ್ಟು ಚರ್ಚೆಗಳಾಗಬೇಕು, ಚಿಂತನೆಗಳಾಗಬೇಕು ಅನ್ನೋ ಮುಖ್ಯವಾದ ಉದ್ದೇಶ ಇಟ್ಕೊಂಡು ಈ ಸಮ್ಮೇಳನವನ್ನು ಆಯೋಜನೆ ಮಾಡಿದ್ದು. ಇನ್ನೇನು ಮುಂದಿನ ಗೋಷ್ಠಿ ಇದೆ, ನಮ್ಮ ರೇವಣಸಿದ್ದಪ್ಪ ಜಲದ ಸರ್ ಇಲ್ಲಿದ್ದಾರೆ. ಆ ಗೋಷ್ಠಿಯಲ್ಲಿ ಬಹಳ ಅದ್ಭುತವಾದ ಇಲ್ಲಿ ಅನೇಕ ಚರ್ಚೆಗಳು, ಚಿಂತನೆಗಳು ನಡೀತಾವೆ. ಗಡಿ ಭಾಗದಲ್ಲಿ ಇವತ್ತು ಕನ್ನಡ ಶಾಲೆಗಳ ಏನು ಸ್ಥಿತಿಗತಿ ಇದೆ, ಎಲ್ಲ ಶಾಲೆಗಳು ಸರಿ ಇದ್ರು ನಮ್ಮ ಅಧಿಕಾರಿಗಳು ನಮ್ಗೆ ಎಷ್ಟು ಯಾವ ರೀತಿಯ ತೊಂದರೆಗಳಿಲ್ಲ, ನಾವು ಎಷ್ಟು ಸಲ ಅನುಭವಿಸ್ತೀವಿ, ಮತ್ತು ಈ ನಮ್ಮ ಶಾಲೆಗಳು ಚೆನ್ನಾಗಿರ್ಬೇಕಂದ್ರೆ ಏನೇನು ಮಾಡಬೇಕು ಆ ದಿಶೆಯಲ್ಲಿ ನಮ್ಮೆಲ್ಲ ಸಾಹಿತಿಗಳು, ಚಿಂತಕರು ಅವ್ರ ಚರ್ಚೆಯನ್ನು ಮಾಡ್ತಾರೆ. ಈಗ ನಾ ಆ ಕಡೆ ಹೋಗ್ಲಾರ್ದೇನೆ